Perfect. Okay, I'm muting now. I'll start share ಮಾಡ್ತೀನಿ. Okay, happy evening to all. Namaskara. Okay, we are going to discuss on the book of Deuteronomy. ನಿಮ್ಗೆಲ್ಲರೂ ಚೆನ್ನಾಗಿ ಗೊತ್ತು ಈ ಬುಕ್ ಯಾರು ಬರ್ದವ್ರು ಅಂತ. ಸೊ ಯಾರು ಬರ್ದಿದ್ದು ಬುಕ್ನ ಬರ್ತಿರ್ಬಹುದು? ಮಾತಾಡಿ ಪ್ಲೀಸ್. ಯಾರು? ಪರ್ಫೆಕ್ಟ್, ವೆರಿ ಗುಡ್. ಮೋಸಸ್. ಎಸ್, ಇಂಗ್ಲಿಷ್ ಅಲ್ಲಿ ಮೋಸಸ್, ಕನ್ನಡದಲ್ಲಿ ಮೋಸೆ. ಪರ್ಫೆಕ್ಟ್. ಸೊ ಅವ್ರು ಎಷ್ಟು ಬುಕ್ಸ್ ಬರ್ದಿರ್ಬೋದು ಇಡೀ ಬೈಬಲ್ ಅಲ್ಲಿ? ಎಲ್ರು ಮಾತಾಡ್ಬೇಕು. ಅಟ್ಲೀಸ್ಟ್ ಅಟೆಂಡ್ ಮಾಡಿ. ತಪ್ಪಿರ್ಬೋದು, ರೈಟ್ ಇರ್ಬೋದು, ಅಟೆಂಡ್ ಮಾಡಿ. ಬೈಬಲ್ ಅಲ್ಲಿ ಮೋಸಸ್ ಅವರು ಎಷ್ಟು ಬುಕ್ಸ್ ಬರೆದ್ರು? ಎನಿ ಐಡಿಯಾ? No idea, sir. Very good, sir. No problem. So first 5 books was written by Moses. The Pentateuch antivi, Torah antivi, first 5 books were written by Moses. That's the assumption we have. Ekandre ಒಂದು Deuteronomy ಈ ಬುಕ್ ಅಲ್ಲಿ, ಪರ್ಟಿಕ್ಯುಲರ್ ಈ ಬುಕ್ ಅಲ್ಲಿ, it is also given chapter 34, I think it's given that Moses died ಅಂತ ಬರೆದಿದೆ. ಸೊ ನ್ಯಾಚುರಲಿ ಸತ್ತೋದವರು ಬರೆಯಕ್ಕಾಗಲ್ಲ, ಬಟ್ ಇಟ್ ಇಸ್ attributed to Moses. So having said that, we are starting now. Basically book ಏನ್ ಮಾತಾಡುತ್ತೆ ಅಂದ್ರೆ, ಒಬಿಡಿಯನ್ಸ್ ಬ್ರಿಂಗ್ಸ್ ಬ್ಲೆಸ್ಸಿಂಗ್ಸ್ ವೈಲ್ adultery and disobedience, ಮುಖ್ಯವಾಗಿ disobedience brings curse. ಸೊ ನಮಗೆ ಏನ್ ಕಷ್ಟ ಬಂದ್ರು, we are the reason for that suffering. That's a basic point. ನಾವು ದೇವರಿಗೆ ವಿನೀತ ಇದ್ದಾಗಿಲ್ಲ, ಅವ್ರ ಮಾತನ್ನು ಕೇಳ್ತಾ ಇಲ್ಲ, ಅವ್ರು ಕೊಟ್ಟಿರೋ 10 ಒಡಂಬಡಿಕೆನ ಮಾಡ್ತಾ ಇಲ್ಲ ಅಂದ್ರೆ, then we are going to be cursed. Very simple. ನಾವು ಏನಕ್ಕಿದೀವಿ, ಹೆಂಗಿದೀವೋ ಅದಕ್ಕೆ ಕಾರಣ ಬಂದು ನಾವು ಒಬ್ಬರೇ, ಬೇರೆ ಯಾರಿಲ್ಲ. We can't blame our parents, we can't blame our children, we can't blame anybody. We are the reason for our suffering. Having said that, this is a theme which is going to completely run during the book of Deuteronomy. Okay, so what it talks it is, Deuteronomy turns history into a decision making. Now ನಮ್ ಕೈಗೆ ದೇವ್ರು ಕೊಡ್ತಾರೆ. He is going to either give you, he is giving you only good and bad. So you are going to choose. ನೀವು ಬಂದು ಚೂಸ್ ಮಾಡಕ್ಕಿದ್ದೀರಾ ನಿಮ್ಮ ಲೈಫ್ ಹೆಂಗಿರ್ಬೇಕು ಅಂತ. ಚೆನ್ನಾಗಿರ್ಬೇಕಂದ್ರೆ ಒಳ್ಳೆದಿನೇ ಚೂಸ್ ಮಾಡಿ. ಹೆಂಗಾದ್ರು ಇಟ್ಸ್ ಓಕೆ ಅಂತ ಹೇಳಿದ್ರೆ ನೀವು ಬೇರೆ ಚೂಸ್ ಮಾಡೋದು ನಿಮ್ ಇಷ್ಟ. ಬಟ್ ದ ಡಿಸಿಷನ್ ಇಸ್ ಗೋಯಿಂಗ್ ಟು ಬಿ ಓನ್ಲಿ ಯೋರ್ಸ್. ನೀವು ನಿಮ್ಮ ಲೈಫ್ಗೆ ಕಾರಣ. ಓಕೆ, ಟೆಕ್ನಿಕಲ್ ಮಾತಾಡ್ಬೇಕಂದ್ರೆ ಇಟ್ಸ್ ಬೇಸಿಕಲಿ ಬ್ರಿಡ್ಜ್ ಬಿಟ್ವೀನ್ ದ ವಿಲ್ಡರ್ನೆಸ್ ಜನರೇಷನ್. ಇದಕ್ಕೆ ಏನ್ ಅರ್ಥ ಆಗುತ್ತೆ, ನಿಮ್ಗೆ ಏನ್ ಅರ್ಥ ಆಗುತ್ತೆ ಇದಕ್ಕೆ? ವಿಲ್ಡರ್ನೆಸ್ ಜನರೇಷನ್ ಅಂದ್ರೆ ಯಾರು ಮಾತಾಡಿ ಪ್ಲೀಸ್. ಜನರೇಷನ್ ಅಂದ್ರೆ ಸರ್, ಈಗ ದೇವ್ರಿಗೂ ನಮಗೂ ಇರುವಂತ ಒಂದು ಸೇತುವೆ ಅನ್ಕೊಂತೀನಿ. ಇಲ್ಲ, ಓಕೆ, ಇನ್ನೊಂದು ಇಟ್ಕೊಡ್ತೀನಿ. 40 ವರ್ಷ ಇಸ್ರೇಲ್ಸ್ ವರ್ ರೋಮಿಂಗ್ ಇನ್ ದಿ ಡೆಸರ್ಟ್. ದಟ್ಸ್ ಕಾಲ್ಡ್ ದ ವಿಲ್ಡರ್ನೆಸ್. ಅವ್ರು ಎಲ್ಲಿ ಹೋಗ್ಬೇಕು, ಏನ್ ಬಾಗ್ಬೇಕು, ಏನ್ ನಮ್ಮ ಲೈಫಲ್ಲಿ ಅದಾಗುತ್ತೆ. ಒಂದೊಂದ್ಸಲಿ ಎಲ್ಲಿ ಹೋಗ್ಬೇಕು, ಹೆಂಗ್ ಹೋಗ್ಬೇಕು ಗೊತ್ತಿಲ್ಲ ಅವ್ರಿಗೆ. 40 ವರ್ಷ ತಿರ್ಗಾಡಿದ್ರು ಇದ್ರಲ್ಲಿ, ಡೆಸರ್ಟ್ ಅಲ್ಲಿ. ಸೊ ದಟ್ ಇಸ್ ಕಾಲ್ಡ್ ವಿಲ್ಡರ್ನೆಸ್ ಜನರೇಷನ್. ಆ ಟೈಮ್ ಅಲ್ಲಿ ಯಾರು ಹುಟ್ಟಿ ಬೆಳೆದ್ರೋ ಅವ್ರು ಬಂದು, ಅದಕ್ಕೆ ಮುಂಚೆ ನಾಟ್ ದಟ್ ನ್ಯೂ ಜನರೇಷನ್ ಇಸ್ ದಟ್, ಆ ಜನರೇಷನ್ ಯಾರು ದೊಡ್ಡವರಾಗಿದ್ರಲ್ಲ ಅವ್ರೆಲ್ರು ಬಂದು ವಿಲ್ಡರ್ನೆಸ್ ಜನರೇಷನ್. ದೇ ವರ್ ಜಸ್ಟ್ ರೋಮಿಂಗ್ ಡೆಸರ್ಟ್ ಅಲ್ಲಿ 40 ವರ್ಷ ಸುತ್ತಿದ್ರು. ಅಂಡ್ ದಟ್ ಜನರೇಷನ್ ಇಸ್ ಕಾಲ್ಡ್ ವಿಲ್ಡರ್ನೆಸ್. ಅಂಡ್ ಬಟ್ ದಟ್ ಪೆರಿಶ್, ಅವರೆಲ್ಲ ಸುತ್ತೋಗ್ಬಿಟ್ರು. ಬಟ್ ದೇರ್ ವಾಸ್ ಎ ನ್ಯೂ ಜನರೇಷನ್ ದಟ್ ಸ್ಟಾರ್ಟೆಡ್ ಆಫ್ಟರ್ ದಟ್. ಅವರೇ ನ್ಯೂ ಜನರೇಷನ್. ಸೊ ಈ ಇಬ್ಬರಿಗೂ ಬ್ರಿಡ್ಜ್ ಇರೋದೇ ಡ್ಯೂಟ್ರಾನಮಿ. ಓಕೆನಾ? ಅರ್ಥ ಆಗಿಲ್ಲ ಅಂತ ಮಾತಾಡಿ. ದ ಬ್ರಿಡ್ಜ್ ಬಿಟ್ವೀನ್ ದ ವಿಲ್ಡರ್ನೆಸ್ ಜನರೇಷನ್ ಅಂದ್ರೆ, ಯಾರ ತಪ್ಪು ಮಾಡಿದ್ರೆ ದೇವ್ರು ನಂಬಿಲ್ಲ, ಆ ಜನರೇಷನ್ಗೂ ಹೊಸ ಜನರೇಷನ್ ಬರ್ತಲ್ಲ, ಅವರೆಲ್ಲ ಸತ್ತೋದ್ರು. ಆಮೇಲೆ ಹೊಸ ಜನರೇಷನ್ ಬಂತು. ದಟ್ ಜನರೇಷನ್ ಇಬ್ಬರಿಗೂ ಬ್ರಿಡ್ಜ್ ಇರೋದೇ ಈ ಡ್ಯೂಟ್ರಾನಮಿ. ಓಕೆ, ದಿಸ್ ವಾಸ್ ಸೆಟ್ ಆನ್ ದ ಪ್ಲೇನ್ಸ್ ಆಫ್ ಮೊಹಾಬ್. ಎಲ್ಲಿದೆ ಗೊತ್ತಾ ನಿಮ್ಗೆ? ಮ್ಯಾಪ್ ಅಲ್ಲಿ ಎಲ್ಲಿ ಬರುತ್ತೆ ಅಂತ ಗೊತ್ತಾ ಏನಾದ್ರು? ಈಸ್ಟ್ ಆಫ್ ಜಾರ್ಡನ್ ಅಂತ ಹಾಕಿದೀವಿ. I'll just show you the map. ಈಗ ನೋಡಿ, ಸ್ಕ್ರೀನ್ ನೋಡಿ. ದಿಸ್ ಇಸ್ ದ ಡೆಡ್ ಸಿ. ಇವಾಗ ಇದು ಜಾರ್ಡನ್ ರಿವರ್, ಇಲ್ಲಿ ಮೊಹಾಬ್ ಬರುತ್ತೆ.
ಓಕೆನಾ. ದಿಸ್ ವಾಸ್ ಅ ಪ್ಲೇಸ್ ವೇರ್ ದೇ ಕೇಮ್ ಅಂಡ್ ರೆಸ್ಟೆಡ್. ಆಲ್ ಮೋಸಸ್ ಎಲ್ಲ ಬಂದು ಇಲ್ಲಿ ಕೂತ್ಕೊಂಡ್ರು. ಇಲ್ಲಿಂದಾನೆ ಮೌಂಟ್ ಇಬೋ ನೋಡಿದ್ರಲ್ಲ, ಅದು ಈ ನೆಕ್ಸ್ಟ್ ಮಾಡ್ತೇನೆ ಅದು ನೋಡಿ. ಸೊ ದಟ್ಸ್ ಅ ಪ್ಲೇಸ್. ಓಕೆನಾ. ದೆನ್ ಈಸ್ಟ್ ಆಫ್ ಜೋರ್ಡನ್. ಅಂಡ್ ಮೋಸಸ್ ಅಡ್ರೆಸ್ ಮಾಡುದು ಇಲ್ಲೇ ಎಲ್ರು ಯಾರು ಬಡ್ಕೊಂಡು ಬಂದಿದ್ರು ಅಲ್ಲಿ. ಅಂಡ್ ವೆರಿ ಇಂಪಾರ್ಟೆಂಟ್ ಕ್ವಶನ್, ಇಲ್ಲಿ ಬಂದು ಇಬ್ರು, ಓನ್ಲಿ 2 ಪೀಪಲ್ ಹೂ ವೇರ್ ಇನ್ ದಟ್ ಜನರೇಷನ್ ಬದ್ಕೊಂಡು ಈ ಹೊಸ ಜನರೇಷನ್ ಬಂದ್ರು. ಯಾರಿಬ್ರು? ಹೂ ವೇರ್ ದ 2 ಪೀಪಲ್ ಹೂ ಸರ್ವೈವ್ ಅಂಡ್ ಕೇಮ್. He was the next hint ಬಂದು he was the next to Moses. He took over from Moses. ಆರೋನ್ ಅಂಡ್ ಯೆಹೋಶುವ. ಆರೋನ್ ಇಲ್ಲ. ಜೋಶುವ and ಯೆಹೋಶುವ. ಆರೋನ್ ಇಲ್ಲ, ಆರೋನ್ ಮೋಸಸ್ ಜೊತೆನೆ ಹೋದ್ರು. ಕ್ಯಾರನ್. ಓಕೆ, ನಾವು ಇವಾಗ ಬಂದು ಈ ಜಾಗದಲ್ಲಿ ಅವರು ಮೋಸಸ್ gave the final speech ಅಂತೆ. Then important people in this we can say the book is, first was Moses, he is going to die. Then Joshua who took over. Then we have the Israelites, complete Israel elru ಯಾರು ಜನ ಬದುಕೊಂಡಿದ್ರು ಅವರೆಲ್ಲರೂ. Then we have the Levites and the priests, judges, kings, prophets and the elders, who are the 70 elders. Okay na, ಇದೆಲ್ಲರೂ ಇದ್ರು. Now very very important, the new generation and the ಯಾರು ಕರಿತೀವಿ, the new generation entered the promised land. Who was this new generation? Israelites. ಹೌದು, ಅದೇ ಅದು ಗೊತ್ತು. ಬಟ್ ಯಾರು ಅವರು? whom you call? ಇವಾಗ ನಮ್ಮ ಹೇಳಿ. 40 ವರ್ಷ ಅವರು ಅಲ್ಲಿಂದ ಐಗುಪ್ತದಿಂದ ಬಂದಾದ್ಮೇಲೆ Okay. ಜನರೇಷನ್ಸ್ ಟೋಟಲ್ ಆಗಿ ಡಿಸಾಲ್ವ್ ಆಗಿರುತ್ತೆ. ಸುನ್ನತಿ ಇರಲ್ಲ. ಸುನ್ನತಿ ಮಾಡ್ಸಾದ್ಮೇಲೆ ನೆಕ್ಸ್ಟ್ ಯಾರು ಬಂದಿರ್ತಾರೋ ಅವರಿಗೆ ಅದು ನ್ಯೂ ಜನರೇಷನ್ ಅಂತ ಕರೀತಾರೆ. ಪರ್ಫೆಕ್ಟ್, ಇವ್ರು ಆಲ್ಮೋಸ್ಟ್ 100%. ಯಾಕಂದ್ರೆ 40 ವರ್ಷ ತಿರುಗಾಡಿದ್ರು, ಯಾರ್ಯಾರು ತಪ್ಪು ಮಾಡಿದ್ರು, ಯಾರ್ಯಾರು ಸ್ಟಿಫ್ ನ ಕರಿತಿದ್ರು ಅವರೆಲ್ಲ ತೀರೋಗಿದ್ರು. ಆಮೇಲೆ ಹುಟ್ಟಿದ್ದ ಮಕ್ಕಳು, ಅದೇ ದೇ ಡಿ ನಾಟ್ ಸಿ ರೆಡ್ ಸಿ, ದೇ ಡಿ ನಾಟ್ ಸಿ ಮಣ್ಣ, ಅವ್ರಿಗೆ ಏನಂತ ಗೊತ್ತಿಲ್ಲ ಅವ್ರಿಗೆ. ಅವ್ರು ಬಂದು ಜಸ್ಟ್ ಇಲ್ಲಿ ಬಂದು ಇದ್ರಲ್ಲಿ ಇದ್ರು. ಅಂತವ್ರು ಹುಟ್ಟಿದವ್ರಿಗೆ, ಫಾರ್ ಎಕ್ಸಾಂಪಲ್ ನಮ್ಮ ಮಕ್ಳು ತಗೊಳ್ಳಿ, ನಾವು ಬಂದು ಒಂದು ಐ ಮೀನ್ ನಿಜ ಹೇಳ್ಬೇಕಂದ್ರೆ ಒಂದು ರೀತಿಯಲ್ಲಿ ಹುಟ್ಟು ಬೆಳೆದು ಬಂದಿರ್ತೀವಿ. 2 ಜನರೇಷನ್ ನಾವು ಬಂದಿರ್ತೀವಿ. ನಮಗ್ ಬಂದು ಫೇತ್ ಜಾಸ್ತಿ ಇರುತ್ತೆ. ಆದ್ರೆ ನಾವು ಮಾಡೋ ತಪ್ಪೇನಂದ್ರೆ, ನಾವು ಬಂದು ನಮ್ಮ ನೆಕ್ಸ್ಟ್ ತಲೆಮಾರಿಗೆ ನಾವು ಮಾತಾಡಲ್ಲ. ವಿ ನೆವರ್ ಟಾಕ್ ಅಬೌಟ್ ಗಾಡ್. ವಿ ಡೋಂಟ್ ಹ್ಯಾವ್ ಟೈಮ್ ಅಟ್ ಆಲ್. ಕೆಲ್ಸಕ್ಕೆ ಹೋಗಿ ಬಂದು ನಿದ್ದೆ ಮಾಡಿ ಸಾಕಂತ ಮಾಡ್ಕೊತೀವಿ. ಸೊ ವಿ ಆರ್ ನಾಟ್ ಹ್ಯಾವಿಂಗ್ ಟೈಮ್ ಟು ಟಾಕ್ ಅಬೌಟ್ ಗಾಡ್. ಸೊ ಪ್ಲೀಸ್ ನೋಡ್ಕೊಳ್ಳಿ, ಅವರು ನಿಮ್ಮನ್ನ ನೋಡ್ಕೋಬೇಕಂದ್ರೆ ಬರ್ದಿಟ್ಕೊಳ್ಳಿ. ಅವ್ರು ನಿಮ್ಮನ್ನ ನೋಡ್ಕೋಬೇಕಂದ್ರೆ ನೀವು ಅವ್ರ ಜೊತೆ ಇವಾಗ ಕೂತ್ಕೊಂಡು ದೇವ್ರ ಬಗ್ಗೆ ಮಾತಾಡ್ಬೇಕು. ದೇವ್ರು ಎಂತವ್ರು ಎಲ್ಲ ಒಂದೊಂದು ಸ್ಟೋರಿನೂ ಮಾತಾಡಿ 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 ಇವಾಗ ಅವ್ರು ಏನ್ ನೀವು ಹೇಳ್ಕೊಡ್ತೀರಾ ಅದನ್ನೇ ಅವ್ರ ಲೈಫ್ ಲಾಂಗ್ ಇಟ್ಕೊಳ್ತೀರಾ. ನಮ್ ತಗೊಳ್ಳಿ, ಬೇರೆ ಯಾರು ಬೇಡ, ನಂದು ಮಾತಾಡ್ತೀನಿ. ಐ ವಾಸ್ ನಾಟ್ ಗಿವನ್, ನನ್ಗೆ ಊಟ ಕೊಡ್ತಾ ಇಲ್ಲ ನಮ್ಮ ತಂದೆ ತಾಯಿ. ನಾವು ಈವ್ನಿಂಗ್ ಈ ತರ 9 ಗಂಟೆ ಪ್ರೇಯರ್ ಇತ್ತು, 8:30 9 ಗಂಟೆ ಪ್ರೇಯರ್ ಇತ್ತು. ಈ ಪ್ರೇಯರ್ ನಾವು ಅಟೆಂಡ್ ಮಾಡಿಲ್ಲ ಅಂದ್ರೆ ಅವತ್ತು ನಮಗೆ ಊಟ ಇಲ್ಲ. ಅದೆಂತ ಏನ್ ಮಾಡೋದು ಅಷ್ಟೇ, ಊಟ ಇಲ್ಲ. ಹೊರಗಡೆ ಆಡ್ತಾ ಇದ್ರೆ ಹಾಗೆ ಕ್ಲೋಸ್ ಮಾಡ್ತಾ ಇದ್ರು, ಬಿಡ್ತಾನೆ ಹೊರಗಡೆ. ಅಂತವ್ರು ನಮ್ ತಂದೆ ತಾಯಿ. ಸೊ ವಿ ಆರ್ ಡಿಫ್ರೆಂಟ್ ಫ್ರಮ್ ದಟ್ ಜನರೇಷನ್. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ತಂದೆ ತಾಯಿನೇ ಮಕ್ಕಳ ಹೆಂಗ್ ಬೆಳಿತಾರಂತ ಕಾರಣ. ಪ್ಲೀಸ್ ಡೋಂಟ್ ಬ್ಲೇಮ್ ದಮ್. ಅವ್ರು ನಾಳೆ ಅವ್ರು ನಿಮ್ಮನ್ನ ನೋಡ್ಕೊಳ್ಳಿಲ್ಲ, ಅವ್ರು ಸರಿಯಾಗಿ ಬಂದಿಲ್ಲ ಅಂದ್ರೆ ಅದಕ್ಕೆ ಕಾರಣ ಬಂದು ನೀವೇ. ಇಫ್ ಅ ರೂಟ್ ಇಸ್ ಪರ್ಫೆಕ್ಟ್, ದ ಟ್ರೀ ವಿಲ್ ಬಿ ಪರ್ಫೆಕ್ಟ್. ಸೊ ಪ್ಲೀಸ್ ಐ ಆಮ್ ರಿಕ್ವೆಸ್ಟಿಂಗ್ ಯು, ಸ್ಪೆಂಡ್ ಮೋರ್ ಟೈಮ್ ವಿತ್ ಯರ್ ಚಿಲ್ಡ್ರನ್ ಟಾಕಿಂಗ್ ಅಬೌಟ್ ಗಾಡ್. ನಿಮ್ ಜೊತೆ ಆಟ ಆಡುವಾಗ, ಕತೆ ಮಾತಾಡುವಾಗ, ಏನಿದ್ರು ಅವಾಗ ದೇವ್ರ ಬಗ್ಗೆ ಮಾತಾಡ್ತಾ ಇರಿ. ಸೊ ದಟ್ ದೇ ಆರ್ ಚಿಲ್ಡ್ರನ್ ಬಿ ಎಂಟೈರ್ಲಿ ಡಿಫ್ರೆಂಟ್ ಫ್ರಮ್ ಅದರ್ಸ್. ಓಕೆ, ನೌ ಮೋಸಸ್ ಡಿಡ್ ಹಿಸ್ ಫೇರ್ವೆಲ್ ಸ್ಪೀಚ್, ಅಂದ್ರೆ ಲಾಸ್ಟ್ ಸ್ಪೀಚ್ ಅವ್ರು ಕೊಟ್ಟಿದ್ದಿಲ್ಲ ಅಂತೆ. ಅಂಡ್ he reminded that God is justice, mercy, holiness ಎಲ್ಲ ಬಗ್ಗೆ ಮಾತಾಡಿದ್ರು. ಬಟ್ ದ ಬೆಸ್ಟ್ ಥಿಂಗ್ ಇಸ್ he did not enter the promised land. ಏನಕ್ಕಂತ ಹೇಳ್ಬೋದಾ ಪ್ಲೀಸ್? Why did Moses did not see the or enter the promised land? His disobedience in ಇದು ಅವರು ವಿಧೇಯತೆ ಅಂದ್ರೆ ಒಂದು ಮಿಸ್ಟೇಕ್ ಅದು. ವಿಧೇಯತೆ ಅನ್ನೋದಕ್ಕಿಂತ ಒಂದು ಮಿಸ್ಟೇಕ್ ಅದು. ಅದು ನೀರಿಲ್ಲ ಅಂದ್ರೆ ಇವ್ರುಗಳು ಕಂಪ್ಲೇಂಟ್ ಹೇಳ್ಬೇಕಾದ್ರೆ ಅವರು ದೇವರ ಹೇಳಿದ್ದನ್ನ ಬಿಟ್ಟು ಎಕ್ಸ್ಟ್ರಾ ಒಂದು ಕ್ರಿಯೆನ ಮಾಡಿದ್ರು. ನೀರಿಲ್ಲ ಅನ್ನೋ ಇದಕ್ಕೆ ಒಂದು ಮಾಡಿದ್ರು, ಅದಕ್ಕೋಸ್ಕರ.
ಪರ್ಫೆಕ್ಟ್ ಆನ್ಸರ್. ಈ ಡಿಸೊಬೇಡ್ ಗಾಡ್ ಅಂದ್ರೆ ಸುಮ್ಮನೆ ಜಸ್ಟ್ ಹೇಳ್ತಾ ಡೈಲಾಗ್. ಈ ಡಿಸೊಬೇಡ್ ಗಾಡ್, ಈ ದೇವ್ರು ಬಂದು ಹೇಳಿದ್ರು ಜಸ್ಟ್ ಮಾತಾಡು, ಆ ರಾಕ್ ಹತ್ರ ಹೋಗ್ಬಿಟ್ಟು, ಬಿಕಾಸ್ ದ ಪವರ್ ಸೋ ಮಚ್, ಗಾಡ್ಸ್ ಪವರ್ ಸೋ ಮಚ್, ಜಸ್ಟ್ ಮಾತಾಡಿ ನೀರ್ ಬರುತ್ತೆ ಅಂತ. ಇವ್ರಿಗೆ ಮೋಸಸ್ ಎಂತ ತಲೆ ಕೆಟ್ಟೋಗಿತ್ತಂದ್ರೆ, ಮಕ್ಕಳು ಅಷ್ಟೊಂದು ಅವ್ರ ತಲೆ ಕೆಚ್ಚಿದ್ರು ಅವರು. ಇವ್ರು ಹೋಗ್ಬಿಟ್ಟು ಬಂಡೆ ಮೇಲೆ ಓಡ್ಬಿಟ್ಟು, ಅದು ಒಂದ್ಸಲ 2 ಸಲ ಓಡ್ಬಿಟ್ಟು. ಸೊ ದಟ್ ಮೀನ್ಸ್ ಈ ಡಿಸೊಬೇಡ್ ಗಾಡ್. ಏನಕ್ಕೆ ಇದನ್ನ ಕೇಳ್ತಾ ಇದೆ ಅಂದ್ರೆ, ಇದೊಂದೇ, ಇನ್ನೊಂದು 2-3 ಇದೆ. ಬಟ್ ಮೇನ್ ಥಿಂಗ್ ಇಸ್ ದಿಸ್. ಬಟ್ ವಾಟ್ ಐ ಟ್ರೈಂಗ್ ಟು ಸೇ ಇಸ್ ಅವರ್ ಗಾಡ್ ಇಸ್ ಸಚ್ ಎ ಹೋಲಿ ಗಾಡ್. ಅವ್ರು ಅಂತ ಮೋಸಸ್ ಅವ್ರನ್ನೇ ಅವ್ರು ಪನಿಷ್ ಮಾಡ್ತಾರೆ ಅಂದ್ರೆ, ನಾವೆಲ್ಲ ಎಂತವ್ರು ಅವ್ರ ಮುಂದೆ. ಸೊ ಪ್ಲೀಸ್ ಬಿ ರೆಡಿ. ಇಫ್ ಅಟ್ ಆಲ್ ವಿ ಆರ್ ಡೂಯಿಂಗ್ ಎನಿ ಮಿಸ್ಟೇಕ್, ಪ್ಲೀಸ್ ಬಿ ರೆಡಿ ಟು ಗೆಟ್ ಪನಿಷ್ಡ್. ಏನಕ್ಕೆ ನಮ್ ದೇವ್ರು ಅಂತ ಹೋಲಿ ಗಾಡ್. ಈ ಸೋ ಪವರ್ಫುಲ್ ಅಂಡ್ ಸೋ ಗುಡ್ ಗಾಡ್ ದಟ್ ವಿ ಹ್ಯಾವ್ ಟು ಒಬೇ. ವಿ ಕೆನಾಟ್ ಗೋ ಔಟ್ ಆಫ್ ರೆಸ್ಪೆಕ್ಟ್. ಪರ್ಫೆಕ್ಟ್. ಸೊ ಅದೇ ಹೇಳಿದ್ರಿ, ಇವನ್ ಗ್ರೇಟ್ ಲೀಡರ್ಸ್ ಸ್ಟ್ಯಾಂಡ್ ಅಂಡರ್ ಗಾಡ್ಸ್ ವರ್ಡ್. ಅವ್ರು ಏನ್ ಹೇಳ್ತಾರೋ ಅದು ಕೇಳ್ಬೇಕು ನಾವು ಅಷ್ಟೇ. ಓಕೆ, ನೆಕ್ಸ್ಟ್ ಜೋಶುವಾಸ್ ಕಮಿಷನ್ ಅಂದ್ರೆ ದ ಪವರ್ ವಾಸ್ ಗಿವನ್ ಆರ್ ಹ್ಯಾಂಡ್ ಓವರ್ ಟು ಮೋಸಸ್. ಮೋಸಸ್ ಗೇವ್ ದಿಸ್ ಟು ಜೋಶುವಾ. ಅಂದ್ರೆ ನೆಕ್ಸ್ಟ್ ಗೊತ್ತಿತ್ತು ಮೋಸಸ್ಗೆ, ಹೆಂಗ್ ಸಾಯ್ತೀವಿ ನಾವು, ಇಲ್ಲಿ ಇರೋಲ್ಲ ಅಂತ. ಸೊ ಈ ಗೇವ್ ಆಲ್ ಇಸ್ ಪವರ್. ಯಾಕಂದ್ರೆ ಮೇನ್ ಬಂದು ಏನಂದ್ರೆ, ಈ ಮಕ್ಕಳು ಬಂದು ದೇವರ್ ಸೀಯಿಂಗ್ ಮೋಸಸ್ ಆಸ್ ಅ ಗಾಡ್ ಫಾರ್ ದಮ್. ಅಂದ್ರೆ ಇನ್ನು ಮುಖ್ಯವಾಗಿ ಅದು ಏನಕ್ಕೆ ಅಂದ್ರೆ ಹೇಳ್ತೀನಿ, ದೇವರ ನೋಡ್ತಾ ಇದ್ರು. ಏನಕ್ಕಂದ್ರೆ ಅವ್ರು ಒಂದೊಂದು ದೇವ್ರ ಹತ್ರ ಮಾತಾಡ್ತಿದ್ರು. ಮೌಂಟ್ ಸೆನಾಯ್ ಮೇಲೆ ಹೋಗ್ಬಿಟ್ಟು ಅವ್ರೊಬ್ಬರೇ ಮಾತಾಡಿದ್ರು, ಬೇರೆ ಯಾರು ಹೋಗಕ್ಕಾಗಿಲ್ಲ. ಅವ್ರ ಮುಖ ಒಂದು ಅಷ್ಟು ಪ್ರಕಾಶವಾಗಿತ್ತು. ಅಂಡ್ ದೇ ವರ್ ಥಿಂಕಿಂಗ್ ದಟ್ ಈಸ್ ಆಲ್ಮೋಸ್ಟ್ ನೆಕ್ಸ್ಟ್ ಗಾಡ್ ತರ ಇಟ್ಕೊಂಡಿದ್ರು. ದಟ್ಸ್ ವೈ. ಓಕೆ, ಇನ್ನೊಂದು ಇವಾಗ ಕೇಳ್ತೀನಿ ಕ್ವಶನ್. ಟು ವಿ ನೋ ವೇರ್ ದ ಮೋಸಸ್ ಬರಿಯಲ್ ಗ್ರೌಂಡ್ ಇಸ್? ಅವ್ರು ಸತ್ತೋಗಿದ್ದು, ಅವ್ರು ತೀರೋಗಿದ್ದ ಜಾಗ ಎಲ್ಲದ್ದು ಗೊತ್ತಾ? ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಏನಕ್ಕೆ? ವೈ? ಪರ್ಫೆಕ್ಟ್. ಏನಕ್ಕೆ? ಯು ಆರ್ ಸಚ್ ಎ ಗ್ರೇಟ್ ಮ್ಯಾನ್. ಅದ ಆನ್ಸರ್ ಮೊದಲು ಹೇಳಿದೆ ನಾವು. ವೆರಿ ಸಿಂಪಲ್. ನಾವು ಎಂತವ್ರು ಅಂದ್ರೆ, ಐ ಆಮ್ ಟಾಕಿಂಗ್ ಅಬೌಟ್ ಎವ್ರಿಬಡಿ. ನಾವ್ ಎಂತವ್ರು ಅಂದ್ರೆ, ಒಬ್ಬರನ್ನ ಸ್ವಲ್ಪ ಮೇಲೆ ಹೋದ್ರೆ ಅವ್ರು ದೇವ್ರ ಮಾಡ್ತೀವಿ ನಾವು. ಅವ್ರು ತೀರ್ಕೊಂಡ್ಬಿಟ್ರೆ ಅವ್ರ ಸಮಾಧಿನ ಒಂದ್ ದೇವ್ರ ತರ ಮಾಡ್ಬಿಟ್ಟು ಎಲ್ರು ಬಂದು ಅದನ್ನ ಕೂತ್ಕೊಂಡು ಅಲ್ಲಿ ಪ್ರೇ ಮಾಡೋದು ಎಲ್ಲ ದೇವ್ರನ್ನ ಮಾಡ್ತಿ ಬಿಡ್ತೀವಿ. ಸೊ ದಟ್ ಇಸ್ ವೈ ಗಾಡ್ ನ್ಯೂ ಮೋಸಸ್ ಬಿಟ್ರೆ ಇವ್ರು ದೇವ್ರಾಗಿ ಮಾಡ್ತಾರೆ. ದೇವ್ರು ಮಾಡ್ಬಿಟ್ಟು ಅದನ್ನೇ ದೊಡ್ಡದಾಗಿ ಇಟ್ಕೊಂಡು ಅದ್ರ ಸಮಾಧಿನ ಒಂದು ಇದು ದೇವಸ್ಥಾನ ಮಾಡ್ಬಿಡ್ತಾರೆ. ಅದಕ್ಕೆ ಸ್ಟಿಲ್ ಟುಡೇ ವಿ ಡೋಂಟ್ ನೋ ವೇರ್ ಮೋಸಸ್ ವಾಸ್ ಬರಿಡ್. ದಟ್ಸ್ ದ ರೀಸನ್. ಓಕೆ, ನೆಕ್ಸ್ಟ್. ಇವಾಗ ಮೋಸಸ್ ವಾಸ್ ಟಾಕಿಂಗ್ ಅಂಡ್ ವಿತ್ ದ ಅಪಾಯಿಂಟ್ ಲೀಡರ್ಸ್. ಮೇನ್ ಬಂದು ಹೂ ಕ್ಯಾನ್ ರಿಮೆಂಬರ್ ಅಬೌಟ್ ದಿ ಸ್ಪೈ ಸ್ಟೋರಿ? 12 ಜನ ಕಳ್ಸಿದ್ರು. ಯಾರ ಜ್ಞಾಪಕ ಇದೆ ಅದ್ರ ಬಗ್ಗೆ, ಆ ಸ್ಟೋರಿ ಬಗ್ಗೆ? ಗೊತ್ತಿದ್ಯಾ, ಗೊತ್ತಿಲ್ವಾ? ದೇ ಆಲ್ಮೋಸ್ಟ್ ರೀಚ್ ದ ಪ್ರಾಮಿಸ್ ಲ್ಯಾಂಡ್. ಅದ್ ಹತ್ರ ಹೋದ್ಮೇಲೆ 12 ಜನ ಕಳ್ಸಿದ್ರು. ಒಂದೊಂದು ಇದ್ರಲ್ಲೂ ಗುಂಪಿಂದ, ಅಂದ್ರೆ ವಿ ಕ್ಯಾನ್ ಸೇ ದ ಟ್ರೈಬ್ಸ್, ಒಂದೊಂದು ಗ್ರೂಪ್ ಇಂದ ಒಬ್ಬೊಬ್ಬನ ಕಳ್ಸಿದ್ರು. ದೇ ಸೆಂಟ್ ಇನ್ ಸೈಡ್ ಅಂಡ್ 12 ಪೀಪಲ್. ಎಕ್ಸಾಕ್ಟ್ಲಿ, ಸ್ಪೈ ಆಗಿ ಕಳ್ಸಿದ್ರು. ಏನ್ ಸರ್ ಕನ್ನಡದಲ್ಲಿ ಎಕ್ಸಾಕ್ಟ್ ಗೂಢಚಾರ, ಕರೆಕ್ಟ್, ದಟ್ಸ್ ರೈಟ್ ವರ್ಡ್. ಗೂಢಚಾರನ ಕಳ್ಸಿದ್ರು. ಆದ್ರೆ 12 ಇಬ್ರು ಮಾತ್ರ ಒಳ್ಳೇದು ಮಾತಾಡಿದ್ರು. They came and said, yes, we can fight with them. God is with us. ನಮ್ಗೆ ಏನ್ ಭಯ ಇಲ್ಲ, ಅವ್ರನ್ನ ಸಾಯಿಸಬಹುದು ಅಂತ ಮಾತಾಡಿದ್ರು. ಯಾರಿಬ್ರು ಅವರು? ಯಾರು? ಜೋಶುವಾ ಅಂಡ್ ಕ್ಯಾಲೆಬ್. ಮಿಕ್ಕಿದ ಎಲ್ರು 10 ಜನನು ಬಂದ್ ಹೇಳ್ಬೋದು, ಇಲ್ಲ ಅವ್ರು ತುಂಬಾ ದೊಡ್ಡವರು, ಅವ್ರ ಮುಂದೆ ನಾವು ನಿಂತ್ಕೊಂಡ್ರೆ 3 ಗಾಡಿ ಅವ್ರು, ಐ ಮೀನ್ 3 ಸರಿ ಅವ್ರ ಸೈಜ್ ಜಾಸ್ತಿ, ಅದು ಅದಂತ ಹೇಳಿದ್ರು. ಬಟ್ ಜೋಶುವಾ ಅಂಡ್ ಕ್ಯಾಲೆಬ್ ಸೆಡ್, ಅಲ್ಲಿ ಬಂದು ಹನಿ ಅಂಡ್ ಮಿಲ್ಕ್ ಓಡಾಡ್ತಿದೆ. ಅವ್ರು ತಕೊಂಡ್ ಬಂದು ಗ್ರೇಪ್ಸ್ ಬಂದು ಅಷ್ಟು ದೊಡ್ಡದಾಗಿತ್ತು, ಅದು ಇದ್ದಾಗ ತಗೊಂಡ್ ಬಂದ್ರು, ಅಷ್ಟು ದೊಡ್ಡದಾಗಿತ್ತು. ಸೊ ನಾವು ಬಂದು ವಾಟ್ ದೇ ಟೀಚಿಂಗ್ ಅಸ್ ಇಸ್ ವಿ ಶುಡ್ ಸಿ ದ ಪಾಸಿಟಿವ್ನೆಸ್ ಇನ್ ಅಸ್, ನೆವರ್ ಸಿ ದ ನೆಗೆಟಿವ್. ಓಕೆನಾ? ನೆಕ್ಸ್ಟ್, ವಾರ್ನಿಂಗ್ ಅಗೇನ್ಸ್ಟ್ idol worship. ಇಲ್ಲಿ ಬಂದು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ದಟ್ ವಿ ಶುಡ್ ನಾಟ್ ಮೇಕ್ ಎನಿ ಐಡಲ್ಸ್ ಅಂಡ್ ವರ್ಷಿಪ್ ಅಂತ ಅವಾಗ್ಲೇ ದೇವರು ಹೇಳಿದ್ರು. ಬಟ್ ನಮ್ ಬಂದು ವಿ ಹ್ಯಾವ್ ಎ ಡಿಫ್ರೆಂಟ್ ಟೈಪ್ ಆಫ್ ವರ್ಷಿಪ್, ವಿ ಆರ್ ಗೋಯಿಂಗ್ ವಿತ್ ದ್ಯಾಟ್. ದೆನ್ ಇಲ್ಲಿ ತುಂಬಾ ಮುಖ್ಯವಾದದ್ದು ಎಲ್ಲ ಇವಾಗ ಮಾತಾಡಿ, ವಾಸ್ ಎ 10 commandments ರಿಪೀಟೆಡ್ ಅಂತ ಹಾಕಿದೀವಿ. ವಾಸ್ ಇಟ್ ರಿಪೀಟೆಡ್ ಅಂದ್ರೆ
ಏನ್ ಅರ್ಥ ಇದಕ್ಕೆ? ಏನ್ ಕ್ಯಾನ್ ಸಂಬಡಿ ಎಕ್ಸ್ಪ್ಲೈನ್ ದಿಸ್ ಮೋರ್ ಪ್ಲೀಸ್? ಡೆಕಲಾಗ್ ಅಂದ್ರೆ 10 ಕಮಾಂಡ್ಮೆಂಟ್ಸ್, 10 ಕಮಾಂಡ್ಮೆಂಟ್ಸ್. ಅದರ್ ವರ್ಡ್ ಫಾರ್ 10 ಕಮಾಂಡ್ಮೆಂಟ್ಸ್ ಡೆಕಲಾಗ್ ಅಂತೀವಿ. ಏನಕ್ಕಂದ್ರೆ ಈ ಜನರೇಷನ್ ಬಂದು ಹೊಸ ಜನರೇಷನ್. ಇವ್ರು ಬಂದು ದೇವ್ರ ಬಗ್ಗೆ ಅಷ್ಟೊಂದು ಜ್ಞಾನ ಇಲ್ಲ, ಭಯ ಇಲ್ಲ. ಏನಕ್ಕಂದ್ರೆ ಏನಾಗುತ್ತೆ ಅಂತ ಅಂತವ್ರು ಶಿಫ್ಟ್ ಪೀಪಲ್ಗೆ ಹುಟ್ಟೋದವ್ರು ಇವರು. ಸೊ ಈ ಹ್ಯಾಡ್ ಟು ರಿಪೀಟ್ ದ 10 ಕಮಾಂಡ್ಮೆಂಟ್ಸ್ ಎವ್ರಿ ನೌ ಅಂಡ್ ದೆನ್ ಓನ್ಲಿ ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ವೈಟೇಜ್ ಅಂತ ಅವ್ರಿಗೆ ಗೊತ್ತಾಗುತ್ತೆ ಅಂತ ಅವ್ರು ರಿಪೀಟ್ ಮಾಡಕ್ಕೆ ಹೇಳಿದ್ರು. ಓಕೆನಾ? ದೆನ್ ಸೀಮಾ ತುಂಬಾ ಮುಖ್ಯವಾದದ್ದು. ಹಿಯರ್ ಇಸ್ರಾಯಲ್, ದ ಲಾರ್ಡ್ ಆಫ್ ಗಾಡ್ ಇಸ್ ಒನ್. ಇದನ್ನ ಅವಾಗ ಮಾತಾಡ್ತಾನೆ ಇದ್ರು. ಒಂದೊಂದು ಮೀಟಿಂಗ್ ಅಲ್ಲೂ ಒಂದೊಂದು ಅವ್ರೆಲ್ಲರೂ ಕುಡಿದ್ರು ಅಲ್ಲಿ ಮಾತಾಡ್ತಾನೆ ಇದನ್ನ ಬಗ್ಗೆ ಹೇಳ್ತಾ ಇದ್ರು. ಸೊ ದಟ್ ಪೀಪಲ್ ಶುಡ್ ನೋ ಅವರ್ ಗಾಡ್. ವಿ ಶುಡ್ ಲಿಸನ್ ವಿತ್ ಒಬಿಡಿಯನ್ಸ್. ಸುಮ್ಮನೆ ಕಿವಿಲ್ ಕೇಳ್ಕೊಂಡು ಸುತ್ತಾ ಇರೋದಲ್ಲ, ಅವ್ರ ಮಾತನ್ನ ಕೇಳಿ ನಾವು ಬಾಳ್ಬೇಕಂತ ಹೇಳ್ತಾ ಇದ್ರು. ದೆನ್ ಈ ವಾಸ್ ಟ್ರೈಂಗ್ ಟು ಶೋ ಹೌ ಮೆಮರಿ ಇಸ್. ಯಾವಾಗ್ಲೂ ನಾವು ಈ ತರ ಬಂದಿದ್ವಿ, ಈ ತರ 40 ವರ್ಷ ಸುತ್ತಿದ್ವಿ, ಅದನ್ನ ಬಂದು ನಾವು ಎಷ್ಟು ದೇವ್ರ ಮೇಲೆ ಆಯ್ಕೆಯಾಗಿದ್ವಿ. 40 ವರ್ಷ ದೇವ್ರು ಅವ್ರಿಗೆ ಊಟ ಕೊಟ್ರು. 40 ವರ್ಷ, ಜಸ್ಟ್ ಇಮ್ಯಾಜಿನ್ ಮಾಡಿ, 40 ವರ್ಷ ಇಷ್ಟು 6 ಲಕ್ಷ ಜನಕ್ಕೆ ಊಟ ಕೊಟ್ಟಿದ್ದಾರೆ ದೇವ್ರ. ಎಂತ ದೇವ್ರವ್ರು. ಅವ್ರ ಬಟ್ಟೆ ಮತ್ತೆ ಅವ್ರದ್ದು ಸ್ಲಿಪ್ಪರ್ ಬಂದು ಏನಾಗಿಲ್ಲ ಅಂತ ಹಂಗೆ ಇತ್ತಂತೆ. ದಟ್ಸ್ ವಾಟ್ ದ ಬೈಬಲ್ ಸೇಸ್. ದ ಕ್ಲಾತ್ ಅಂಡ್ ದಿ ಸ್ಲಿಪ್ಪರ್ಸ್ ವಾಸ್ ಜಸ್ಟ್ ಲೈಕ್ ದಟ್. ಹೊಸ ತರ ಇತ್ತಂತೆ 40 ವರ್ಷಕ್ಕೆ. ಅವ್ರ ಊಟ ವಾಸ್ ಗಿವಿಂಗ್ ಎವ್ರಿ ಡೇ ಅಂಡ್ ದೇ ಕುಡ್ ಕೀಪ್ ಇಟ್ ಆಲ್ಮೋಸ್ಟ್ ಸಂಡೇಗೆ ಇಟ್ಕೊಂಡಿದ್ರು. ಆ ತರ ಹೋಗ್ತಾ ಇತ್ತು. ಓಕೆ, ಮುಖ್ಯವಾದದ್ದು ಬ್ಲೆಸ್ಸಿಂಗ್ ಆರ್ ಕರ್ಸಿಂಗ್ ಅಂತ. So we have got Mount Gerizim and Ebal. It one is going to talk about good, other is going to talk about bad. You are going to take the decision. ನೀವು ಡಿಸೈಡ್ ಮಾಡಿ, ಇವತ್ತು ಡಿಸೈಡ್ ಮಾಡಿ ವಾಟ್ ಯು ಗೋಯಿಂಗ್ ಟು ಚೂಸ್ ಅಂತ. ದೇವ್ರ ಜೊತೆ ಇರ್ತೀರಾ ಅಥವಾ ದೇವ್ರ ಬೇಡ ಅಂತ ಬಿಟ್ಟು ಹೋಗ್ತೀರಾ, ನಿಮ್ ಬಿಟ್ಟಿದ್ದು. ದೆನ್ ಇಂಪಾರ್ಟೆಂಟ್, ಚೂಸ್ ಲೈಫ್. ಮೋಸಸ್ ಅವರು ಅಲ್ಲೂ ನಿಂತ್ಕೊಂಡು ಮಾತಾಡಿದ್ರು. ಈ ವಾರ್ನ್ಡ್ ಅಗೇನ್ಸ್ಟ್ ರೆಬಿಲಿಯನ್, he told everything, but main thing was repentance. ನಾವು ರಿಪೆಂಟ್ ಆಗಿ ನಾವು ಬಂದ್ರೆ, ಇವಾಗ ನಮಗೆ ರಿಪೆಂಟೆನ್ಸ್ ಇರೋದು ವಿ ನೋ ಇಟ್ಸ್ ಎ ಕನ್ಫೆಷನ್. ನಾವು ಹೋಗ್ಬಿಟ್ಟು ಕನ್ಫೆಸ್ ಮಾಡ್ಬಿಟ್ಟು ನಾವು ತಪ್ಪು ಮಾಡ್ಬಿಟ್ಟೆ ಇನ್ನೊಂದ್ಸಲಿ ಮಾಡಲ್ಲ ಅಂತ ನಾವು ಒಂದ್ಸಲಿ ಹೇಳ್ಬಿಟ್ಟು ಇನ್ನೊಂದ್ಸಲಿ ಅದು ಮಾಡದೇ ಇದ್ರೆ ಅವರ್ ಲೈಫ್ ವಿಲ್ ಬಿ ಎಂಟೈರ್ಲಿ ಡಿಫರೆಂಟ್. ಓಕೆ, ದಿಸ್ ವಾಟ್ ಡು ಯು ಥಿಂಕ್ ಅಬೌಟ್ ದಿಸ್ ಪ್ಲೇಸ್? ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪ್ಲೇಸ್. ಸ್ವಲ್ಪ ಸ್ಕ್ರೀನ್ ನೋಡಿ ಮಾತಾಡಿ. ಓಕೆ, ನಾನು ಹೇಳ್ತೀನಿ. ದಿಸ್ ವಾಸ್ ಅ ಪ್ಲೇಸ್ ಮೌಂಟ್ ನೆಬೋ ಅಂತ. ಇವರು ಮೋಸಸ್ ಡೈಡ್ ಆಫ್ಟರ್ ಸೀಯಿಂಗ್ ದಿ ಪ್ರಾಮಿಸ್ ಲ್ಯಾಂಡ್ ಫ್ರಮ್ ದಿಸ್ ಪ್ಲೇಸ್ ಓನ್ಲಿ. ಅದು ಫೋಟೋ ಹಾಕ್ತೀನಿ ನೋಡಿ. ದಿಸ್ ಇಸ್ ಗೆರಿಸಮ್ ಅಂಡ್ ಇಬಾಲ್. ಇದು ವಿ ಆರ್ ಗೋಯಿಂಗ್ ಟು ಟೇಕ್ ಡಿಸಿಷನ್ ಆಫ್ ದಟ್. ದಿಸ್ ಅ ಪ್ಲೇಸ್, ದಿಸ್ ಅ ರಿಯಲ್ ಪ್ಲೇಸ್ ರೈಟ್ ನೌ. ಜನ ಹೋಗಿ ಅಲ್ಲಿ ನಿಂತು ಅಲ್ಲಿಂದ ನೋಡಬಹುದು. ಸೊ ದಿಸ್ ಅ ಪ್ಲೇಸ್ ವೆರ್ ಮೋಸಸ್ ಸಪೋಸ್ ನಾವು ವಿ ಬಿಲೀವ್ ದಟ್ ಈ ಡೈಡ್ ಸಮ್ವೇರ್ ಇನ್ ದಿಸ್ ಮೌಂಟೇನ್ ಓನ್ಲಿ. ಓಕೆನಾ? ಸೊ ದಿಸ್ ಅ ಪ್ಲೇಸ್. Then we are talking about the worship. Then final, Artha Markoli, we are almost come to the end. Joshua received the authority to take over from there, and he completely walks to the promised land. And you know, next anta. And Deuteronomy means second law. Is it? ಹೊಸ ಲಾನ ಏನಿದೆ, ಏನ್ ಅರ್ಥ ಇದಕ್ಕೆ ಸೆಕೆಂಡ್ ಲಾ ಅನ್ನೋದಕ್ಕೆ? ಡ್ಯೂಟ್ರಾನಮಿ ಅಂತ ಮೀನಿಂಗ್ ಆಫ್ ದಟ್ ವರ್ಡ್ ಇಸ್ ಕಾಲ್ಡ್ ಸೆಕೆಂಡ್ ಲಾ. ಏನ್ ಅರ್ಥ ಅದಕ್ಕೆ? ವಾಸ್ ಇಟ್ ಲಾ 10 ಕಮಾಂಡ್ಮೆಂಟ್ಸ್ ಬಿಟ್ಟು ಬೇರೆ ಲಾನ? ಇದು ಹೊಸದಾ? ಇದು ಏನದು? ಅಲ್ಲ, ನಾಟ್ ನ್ಯೂ. ಪರ್ಫೆಕ್ಟ್, ದಟ್ಸ್ ಅ ರೈಟ್ ಆನ್ಸರ್. ಇಟ್ ವಾಸ್ ನಾಟ್ ನ್ಯೂ, ಇಟ್ ಇಸ್ ರಿಪೀಟೆಡ್. ಸೇಮ್ 10 ಕಮಾಂಡ್ಮೆಂಟ್ಸ್ ರಿಪೀಟ್ ಮಾಡಿದ್ರು. ರಿಪೀಟ್ ಮಾಡ್ಬಿಟ್ಟು ಇದನ್ನೇ ಅರ್ಥ ಮಾಡ್ಕೊಳ್ಳಿ, ಚೆನ್ನಾಗಿರಿ ಅಂತ ಹೇಳಿದ್ರು. ದೆನ್ ಚಾಪ್ಟರ್ 1 to 4 ಇದು ಮಾತಾಡುತ್ತೆ. ಏನ್ ಅಂತ ಹೇಳಿದೀನಿ, ವಿಲ್ ಗೋ ಅಗೇನ್. ದೆನ್ ದಿಸ್ ಇಸ್ ಕಂಪ್ಲೀಟ್ ರೀಕ್ಯಾಪ್. ಎಕ್ಸೋಡಸ್ ಇಂದ ಹೆಂಗ್ ಬಂದ್ರು, ಮೌಂಟ್ ಸನೈ ಹೋದ್ರು, ಕಾಡೇಶ್ ಹೋದ್ರು. ದೇ ವರ್ ದೇರ್ ಫಾರ್ 40 years ಇನ್ ವಿಲ್ಡರ್ನೆಸ್. ದೆನ್ ಮೌಂಟ್ ಮೋಯ್ ಬಂದ್ರು. ದೆನ್ ಮೋಸಸ್ ಡೈಡ್. ಓಕೆ, ಥ್ಯಾಂಕ್ ಯು. ಲೆಟ್ ಮಿ ಕ್ಲೋಸ್ ದಿಸ್. ಸೊ ಏನಾದಿದ್ರೆ 2 ನಿಮಿಷ ಮಾತಾಡಿ ನಾನು ನೆಕ್ಸ್ಟ್ ಕಾಲ್ಗೆ ಹೋಗ್ಬೇಕು. ತುಂಬಾ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಫಾರ್ ಕಾಲಿಂಗ್ ಮೀ. ವೆರಿ ನೈಸ್ ಆಫ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಬಿಜು. ಮೇರಿ ಮ್ಯಾಮ್ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು. ಅಂಜಲಿ ಮ್ಯಾಮ್ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ತುಂಬಾ ಥ್ಯಾಂಕ್ಸ್ ಸರ್. ಕ್ಲೋಸ್ ಮಾಡ್ತಾ ಇದ್ದೀನಿ ಕಾಲ್ನ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಬಾಯ್. ತುಂಬಾ ಥ್ಯಾಂಕ್ಸ್.